ಹಲೋ ಗಾಯ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ JK. ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ತೋಟದಲ್ಲಿ ಸ್ವಲ್ಪ ಕಳೆ ಜಾಸ್ತಿ ಬೆಳೆದಿತ್ತು ಅಂತ ರೋಡ್ ಹೊಡ್ಸೋದಕ್ಕೆ ಟ್ರ್ಯಾಕ್ಟರ್ ಕರ್ಕೊಬರೋದಕ್ಕೆ ಅಂತ ಬರ್ತಿದ್ದೀನಿ. ಟ್ರ್ಯಾಕ್ಟರ್ ಬಂದು ನಮ್ಮ ಸೀನಣ್ಣಂದು ಕರ್ಕೊಬರೋದಕ್ಕೆ ಅಂತ ಮನೆ ಹತ್ರ ಹೋಗ್ತಾಯಿದ್ದೀನಿ. ಟ್ರ್ಯಾಕ್ಟರ್ ಸಿಕ್ತು. ಟ್ರ್ಯಾಕ್ಟರ್ ಕರ್ಕೊಂಡು ಟ್ರ್ಯಾಕ್ಟರ್ ತಗೊಂಡು ನಾವು ಮನೆ ಕಡೆ ಹೊರಡ್ತೀವಿ, ತೋಟದ ಕಡೆಗೆ. ಹಾಗೆ ರೋಡ್ ಹೊಡಿಸ್ತಾನೆ ತೆಂಗಿನ ಮರಕ್ಕೆಲ್ಲ ಸ್ವಲ್ಪ ಗೊಬ್ಬರ ಹಾಕೋಣ ಅಂದ್ಬಿಟ್ಟು ನಾನು ಗೊಬ್ಬರ ತರೋದಕ್ಕೆ ಅಂತ ಟೌನಿಗೆ ಬರ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ನೀವು, ನಾನು ಟೌನಿಂದ ಬರೋ ಹೊತ್ತಿಗೆ ಆಗಲೇ ಸ್ವಲ್ಪ ಒಂದು ಕಾಲು ಭಾಗದಷ್ಟು ರೋಡ್ ಹೊಡೆದೇ ಮುಗಿಸಿದ್ರು. ನಮ್ಮಪ್ಪನೂ ಕೂಡ ಊರಿಗೆ ಬಂದಿದ್ದರು ಗೊಬ್ಬರ ಹಾಕೋದಕ್ಕೋಸ್ಕರ. ಆದ್ದರಿಂದ ನಮ್ಮಪ್ಪನೂ ಜೊತೆಯಲ್ಲಿ ಗೊಬ್ಬರ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರು. ತೆಂಗಿನ ಮರದಕ್ಕೆ ಪೂರ್ತಿ ಗೊಬ್ಬರ ಹಾಕಿ ಮುಗಿಸಿದ್ವಿ. ಸೀನಣ್ಣ ಅವ್ರ ಪಡೆಗೆ ರೋಡ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದರು. ರೋಡ್ರು ಮೇಲ್ಗಡೆ ತುಂಡು ಅರ್ಧ ರೋಡ್ ಹೊಡೆದಾಯಿತು. ಹಾಗೆ ಮೇಲ್ಗಡೆ ತುಂಡು ಅರ್ಧ ರೋಡ್ ಹೊಡೆದಾಗ್ತಿದ್ದಂಗೆ ಗಾಡಿ ಸಖತ್ ಹೀಟ್ ಆಯಿತು ಅಂತ ಗಾಡಿ ನಿಲ್ಲಿಸ್ಕೊಂಡ್ರು ಸೀನಣ್ಣ ಒಂದು 5 ನಿಮಿಷ. ಯಾಕಂದರೆ ಹುಲ್ಲೆಲ್ಲ ಸಖತ್ ಜಾಸ್ತಿ ಬೆಳೆದಿತ್ತಲ್ಲ, ಅದರಿಂದ ಗಾಡಿ ಸಖತ್ ಹೀಟ್ ಆಗೋಯಿತು. ಮತ್ತು ರೋಟ್ರ್ ಮಿಷಿನು ಹೀಟ್ ಆಯಿತು ಸ್ವಲ್ಪ ಜಾಸ್ತಿನೇ. ಆಮೇಲೆ ಸೀನಣ್ಣ ಮತ್ತೆ ರೋಡ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತೆ ಏನಾಯಿತು, ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಗಾಡಿ ನಿಲ್ಲಿಸಿದ್ರು. ಏನಕ್ಕೆ ಅಂತ ಕೇಳಿದ್ದಕ್ಕೆ ಡೀಸೆಲ್ ಖಾಲಿ ಆಗೈತೆ ಅಂದರು. ಹಾಗೆ ಡೀಸೆಲ್ ಖಾಲಿ ಆಗೈತೆ ಅಂದಿದ್ದಕ್ಕೆ ಗಾಡಿನ ವಾಪಸ್ ಮೇಲಕ್ಕೆ ತಂದು ಡೀಸೆಲ್ ಹಾಕಿಸ್ಕೊಬರೋದಕ್ಕೆ ಅಂತ ಟೌನ್ ಕಡೆ ಹೊರಡ್ತೀವಿ. ಟೌನಿಂದ ಬರೋ ಹೊತ್ತಿಗೆ 7:30 ಆಗೋಯಿತು. ಆದ್ದರಿಂದ ಮತ್ತೆ ನಾಳೆ ಬೆಳಗ್ಗೆ ಬನ್ನಿ ಅಂತ ಅಂದ್ಬಿಟ್ಟು ನಾನು ಮನೆ ಕಡೆ ಬರ್ತೀನಿ ವಾಪಸ್ಸು. ಸೀನಣ್ಣಂಗೆ ವಾಪಸ್ಸು ಬೆಳಗ್ಗೆ ಬಂದು ನೀವು ಹೊಡಿತಾ ಇರಿ ಬರ್ತೀನಿ ಅಂತ ಅಂದ್ಬಿಟ್ಟು ಬರ್ತೀನಿ. ಸೀನಣ್ಣ ಮತ್ತೆ ಬೆಳಗ್ಗೆ ಬಂದು ನೋಡೋ ಹೊತ್ತಿಗೆ ಮುಕ್ಕಾಲು ಭಾಗ ಪೂರ್ತಿ ಮುಗಿಸಿ ಇನ್ನೊಂದು 2 ಲೈನು ಉಳಿಸ್ಕೊಂಡಿರ್ತಾರೆ. ಅದನ್ನು ಹೊಡೆದು ವಾಪಸ್ಸು ಕೆಳಗಡೆ ಮಾವಿನ ತೋಪ್ ಲೈನ್ಗೆ ಹೋಗ್ತೀವಿ. ಅಲ್ಲೂ ಪೂರ್ತಿ ಗೊಬ್ಬರ ಫಸ್ಟೇ ಹಾಕಿದ್ರಿಂದ ರೋಟ್ರನ್ನ ಹೊಡ್ಕೊಂಬರ್ತಾರೆ ಸೀನಣ್ಣವರು. ನೀಟಾಗಿ ಗೊಬ್ಬರ ಹೊಡೆದಾದ್ಮೇಲೆ ಸೀನಣ್ಣನು ನೀಟಾಗಿ ರೋಡ್ ಹೊಡಿತಾರೆ. ಒಂಚೂರು ಎಲ್ಲೂ ಗ್ಯಾಪ್ ಕೊಡ್ದಂಗೆ ನೀಟಾಗಿ ಒಂದು ಕಡೆಯಿಂದ ಹೊಡ್ಕೊಡ್ತಾರೆ. ಈಗೇನು ಅರ್ಜೆಂಟಾಗೇನು ರೋಡ್ ಹೊಡಿಸ್ತಾ ಇರಲಿಲ್ಲ, ಆದರೆ ತುಂಬ ಜನ ಹಸು ಮತ್ತು ಕರುಗಳನ್ನ ತಂದು ಕಟ್ಟಾಕ್ಬಿಡ್ತಿದ್ರು. ಹುಲ್ಮೇಯ ನೆಪದಲ್ಲಿ ತೆಂಗಿನ ಮರ ಎಲ್ಲ ಉಜ್ಜಾಕ್ಬಿಡೋದು, ಮತ್ತು ಹೊಸ ತೆಂಗಿನ ಮರದ ಸಸಿಗಳನ್ನೆಲ್ಲ ನೆಟ್ಟಿದ್ವಲ್ಲ ಅದನ್ನೆಲ್ಲ ತಿಂದಾಕ್ತಿತ್ತು. ಆದ್ದರಿಂದ ರೋಡ್ ಹೊಡ್ಸೋದಕ್ಕೆ ಅಂತ ಟ್ರ್ಯಾಕ್ಟರ್ ಕರೆಸಿದ್ವಿ. ಸೊ ಫೈನಲಿ ಗೈಸ್, ನೀಟಾಗಿ ರೋಡ್ರೆಲ್ಲ ಹೊಡೆದಾಯಿತು. ಸೀನಣ್ಣನೂ ಹೊಡೆದಾಯಿತು ಅಂತ ಹೊರಡೋದಕ್ಕೆ ಶುರು ಮಾಡಿದರು. ನಿನ್ನೆ 3 ಅವರ್ ಆಯಿತು, ಮತ್ತು ಇವತ್ತು 2.5 ಗಂಟೆ ಆಯಿತು. ಟೋಟಲು 5.5 ಗಂಟೆ ಆಗಿತ್ತು. ಸೀನಣ್ಣನು ಮನೆ ಕಡೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಮನೆ ಕಡೆ ಬರ್ತಾಯಿದ್ವಿ ಈಗ ನಡ್ಕೊಂಡು. ಸೊ ಇವತ್ತಿನ ನಮ್ಮ ತೋಟದ್ದು ವಿಡಿಯೋ ಮುಗಿದಿದೆ ಗಾಯ್ಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇದೇ ಖುಷಿಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ನ ಆಲ್ನಲ್ಲಿ ಇಟ್ಕೊಳ್ಳಿ. ಆದ್ದರಿಂದ ನಮ್ಮ ಯಾವುದೇ ಹೊಸ ವಿಡಿಯೋ ಅಪ್ಡೇಟ್ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಗಾಯ್ಸ್.